92 ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಆಚಾರ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಶ್ರೀಗಳವರ ಅನುಗ್ರಹ ಸಂದೇಶ. ಅಂದರೆ ಜಾತಕ ಪಕ್ಷಿ ಹಾಗೆ ಸುಮಾರು ವರ್ಷಗಳ ಕಾಲ ಅವರ ಸಂದೇಶವನ್ನು ಕೇಳಬೇಕಂತ ನಾವು ಕಾಯ್ಕೊಂಡು ಹೋಗ್ತೀವಿ. ಇವತ್ತಿನ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇಲ್ಲಿ ವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಸತ್ಯಪ್ರಮೋದ ತೀರ್ಥರು ಎಲ್ಲರ ಚರಣಾರವಿಂದಕ್ಕೆ ವಂದಿಸಿ ಸ್ವಲ್ಪ ಹೊತ್ತು 4 ಮಾತುಗಳನ್ನು ಆಡುತ್ತೇವೆ. ಇಲ್ಲಿರ್ತಕ್ಕಂಥ ಸನ್ನಿಧಾನ ಭಯವಾದದ್ದು. ರಘುತ್ತಮ ತೀರ್ಥರು ಅಂತಂದ್ರೆ ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯಂ ಮನಸಾನ್ನಿಪತ್ಯ ರಘುತ್ತಮಾಖ್ಯಂ ಮನಸಾ ಸ್ಮರಾಮಿ. ಶುಕೇನ ಶಾಂತ್ಯಾದಿಷು, ಶಮದಮಾದಿ ಗುಣಗಳಲ್ಲಿ ಶುಕ್ರಾಚಾರ್ಯರಂತೆ ಇದ್ದವರು. ಅವರ ಎದುರುಗಡೆ ನಮ್ಮನ್ನು ಅಭಿನವ ಶುಕ್ರಾಚಾರ್ಯರು ಅಂತ ಹೇಳಿದಾಗ ಬಹಳ ಮುಜುಗರ ಆಗ್ತದೆ. ಅವರು ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ, ವಾಂಗ್ಮಯ ಪ್ರಪಂಚದಲ್ಲಿ ವೇದವ್ಯಾಸ ದೇವರಿದ್ದಂತೆ ಇದ್ದಾರೆ. ಭಾವಬೋಧ ಮೊದಲಾದ ಟಿಪ್ಪಣಿಗಳನ್ನು ರಚನೆ ಮಾಡಿ ವೇದವ್ಯಾಸ ದೇವರು ಹೇಗೆ ವಾಂಗ್ಮಯ ಪ್ರಪಂಚ ಸೃಷ್ಟಿ ಮಾಡಿದರೋ ಅದರಂತೆ ಅದ್ಭುತವಾದಂತಹ ಟಿಪ್ಪಣಿಗಳನ್ನು ಸೃಷ್ಟಿ ಮಾಡಿದವರು, ರಚನೆ ಮಾಡಿದವರು ರಘುತ್ತಮ ತೀರ್ಥರು. ಧೈರ್ಯಂ ಬುಧಿನೋಪಮೇಯಂ, ಧೈರ್ಯದ ವಿಷಯದಲ್ಲಿ ಸಮುದ್ರ ಇದ್ದಾಗ ಯಾವ ನದಿ ಬರಲಿ, ಎಷ್ಟು ನೀರಿನ ಆಕ್ರಮಣ ಆಗಲಿ, ಸಮುದ್ರ ತನ್ನ ತನವನ್ನು ಬಿಟ್ಕೊಡೋದಿಲ್ಲ, ತನ್ನ ತನವನ್ನು ಕಳ್ಕೊಳ್ಳೋದಿಲ್ಲ. ಆ ರೀತಿ ರಘುತ್ತಮ ತೀರ್ಥರು ಯಾವ ವಾದಿಗಳು ಪ್ರತಿವಾದಿಗಳು ಎದುರುಗಡೆ ಬಂದರೂ ಕೂಡ ಸಮಾಧಾನವನ್ನು ಬಿಟ್ಟುಕೊಡಲಿಲ್ಲ. ಅಷ್ಟು ಧೈರ್ಯಶಾಲಿಗಳಾಗಿದ್ದರು. ಧೈರ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಇಂದ್ರಿಯ ನಿಗ್ರಹ ಅಂತ. ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂ ಸ್ಥಿತಯೇವ ಧೀರಾಃ. ನಮ್ಮ ಮನಸ್ಸನ್ನು ವಿಕಾರಗೊಳಿಸ್ತಕ್ಕಂಥ ಪರಿಸರದಲ್ಲಿಯೂ ಕೂಡ ಮನಸ್ಸು ವಿಕಾರಗೊಳ್ಳದೇ ಇದ್ದರೆ ಅವರನ್ನು ಧೀರರು ಅಂತ ಕರೀತಾರೆ. ಧೀರರು ಅಂದ್ರೆ ಹಾಗೆ ಬರೀ ಹೆದರದೇ ಇರೋರು ಅಂತ ಅಷ್ಟೇ ಅರ್ಥ ಅಲ್ಲ. ವಿಕಾರಗೊಳಿಸುವ ಪ್ರಸಂಗ ಇದ್ದರೂ ಕೂಡ ವಿಕಾರ ಆಗಬಾರ್ದು ಮನಸ್ಸಿಗೆ. ಬಾಲ್ಯದಿಂದಲೇ, ಬ್ರಹ್ಮಚರ್ಯದಿಂದಲೇ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಅಂತಹ ಇಂದ್ರಿಯ ನಿಗ್ರಹ ಕಾಪಾಡಿಕೊಂಡವು. ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯಂ ಮನಸಾಂ ಹಿಪತ್ಯ. ಮನೋಜ ಅಂತಂದ್ರೆ ಮನ್ಮಥ, ಕಾಮ, ಯಾವ ಆಸೆಯೂ ಇಲ್ಲ. ಕಾಮ ಪರಿತ್ಯಾಗ ಮಾಡುವುದರಲ್ಲಿ ರುದ್ರದೇವರಿದ್ದಾರೆ. ರುದ್ರದೇವರು ಕಾಮನನ್ನೇ ಸುಟ್ಟು ಹಾಕಿದವರು, ಭಸ್ಮ ಮಾಡಿದವರು. ಕಾಮ ರುದ್ರದೇವರು ಮನಸ್ಸಿಗೆ ಕೆಡಿಸಬೇಕು ಅಂತ ಬಾಣ ಬಿಟ್ಟಂತೆ ಕಾಮ ಬಾಣಗಳನ್ನ. ಆವಾಗ ಒಂದು ಸಲ ರುದ್ರದೇವರು ಕೆಡಿದು ಆ ಮನ್ಮಥನನ್ನೇ ಭಸ್ಮ ಮಾಡಿಬಿಟ್ಟರು. ಆ ರೀತಿ ಕಾಮನನ್ನ ಗೆಲ್ಲೋದರಲ್ಲಿ, ಕಾಮ ಜಯದಲ್ಲಿ ರುದ್ರದೇವರಿದ್ದಾಗ ಅಂಥವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ರಾಘವೇಂದ್ರ ಸ್ವಾಮಿಗಳು, ಅವರು ಜಗತ್ ಪ್ರಸಿದ್ಧರು.
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಕಲ್ಪವೃಕ್ಷ ಕಾಮಧೇನು ಇದ್ದಂತೆ. ಕಲ್ಪವೃಕ್ಷ ನಮಗೆ ನೆರಳು ಕೊಡುತ್ತದೆ, ಹೂವು ಹಣ್ಣು ಕೊಡುತ್ತದೆ. ನಾವೇನು ಕೊಡ್ತೇವೆ ಕಲ್ಪವೃಕ್ಷಕ್ಕೆ? ಒಂದು ಕೊಡ ನೀರು ಹಾಕ್ತೀವಿ ಅಷ್ಟೇ. ದೊಡ್ಡದಾದ ಮೇಲೆ ಅದೂ ಇಲ್ಲ. ಕಾಮಧೇನು ಹಸು ಒಳ್ಳೆ ಹಾಲು ಕೊಡ್ತದೆ, ಬೇಕಾದ್ದು ಕೊಡ್ತದೆ ಕಾಮಧೇನು. ನಾವು ಹಸುವಿಗೆ ಕೊಡೋದೇನು? ತೃಣ ಜಲಧೇನು ತಾನಂತ ಅನವರತ ಪಾಲ್ಗಾರ ತರದಂತೆ. ಒಂದಿಷ್ಟು ಹುಲ್ಲು, ಒಂದಿಷ್ಟು ನೀರು. ನಾವು ದನಕ್ಕೆ ಕೊಡೋದು ಹುಲ್ಲು ನೀರು, ಅದು ನಮಗೆ ಕೊಡೋದು ಅದನ್ನ ಪರಿವರ್ತನೆ ಮಾಡಿ ಹಾಲನ್ನಾಗಿ ಮಾಡಿ ಅಮೃತದಂತ ಹಾಲು ಕೊಡ್ತದೆ ಹಸು. ನಮಗೆ ಪಾಪ ಹಸು ಹಾಲು ಕೊಡ್ತದೆ ಅಂತ ಯಾರು ಒಂದು ಬಕೆಟ್ ಹಾಲು ಇಡೋದಿಲ್ಲ, ಶಾವಿಗೆ ಪಾಯಸ ಮಾಡಿ ಇಡೋದಿಲ್ಲ. ಅದಕ್ಕೆ ಗುಂಡಿನೇ ಇದು ಹಿಂಡಿ ಬೇಕು, ನೀರು ಬೇಕು ಅಷ್ಟೇ, ಇನ್ನೇನು ಬೇಡ ಹಸುವಿಗೆ. ಇಟ್ಟರು ಕುಡಿಯೋದು ಇಲ್ಲ, ಹಾಲು ಇಟ್ಟರು ಕುಡಿಯೋದಿಲ್ಲ, ಶಾವಿಗೆ ಪಾಯಸ ಇಟ್ಟರು ಕುಡಿಯೋದಿಲ್ಲ, ನೀರಿಟ್ಟರೆ ಕುಡಿಯೋದಿಲ್ಲ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅಂತಹ ಮಹಾನುಭಾವರು. ಸತ್ಯ ಪ್ರಮೋದ ತೀರ್ಥರದ್ದು 50 ವರ್ಷ ಪೂಜಕ. ಒಂದು ದಿವಸವೂ ಕೂಡ ವಿಚ್ಛೇದ ಇಲ್ಲದಂತೆ ಅವಿಚ್ಛಿನ್ನವಾಗಿ 50 ವರ್ಷಗಳ ಕಾಲ ರಾಮದೇವರ ಪೂಜೆ ಮಾಡಿದವು. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ 50 ವರ್ಷ ಪೂರ್ವ ಪೂಜಕಾನ್. 50 ವರ್ಷ ಅಖಂಡ ಅವರು ಬ್ರಹ್ಮದೇವರಿದ್ದ ಹಾಗೆ. ಚತುರ್ಮುಖ ಬ್ರಹ್ಮದೇವರು 50 ವರ್ಷ ತಪಸ್ಸು ಮಾಡಿದರಂತೆ. ಆಮೇಲೆ ಸೃಷ್ಟಿಯೆಲ್ಲ ಶುರು ಮಾಡಿ 50 ವರ್ಷ ಪ್ರಥಮ ಪರಾರ್ಧ ಪೂರ್ತಿ ತಪಸ್ಸು ಮಾಡಿದ್ರು. ಹಾಗೆ ಸತ್ಯ ಪ್ರಮೋದ ತೀರ್ಥರು ಒಂದು 50 ವರ್ಷಗಳ ಕಾಲ ರಾಮದೇವರ ಪೂಜೆಯನ್ನು ವಿಶೇಷವಾಗಿ ಮಾಡಿದಂತಹ ಮಹಾನುಭಾವರು. ಇವರ ಸನ್ನಿಧಾನದಲ್ಲಿ 4 ಮಾತುಗಳನ್ನು ಅವರಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀವಿ. ನಮ್ಮ ದೇಶ ಧರ್ಮಕ್ಕೆ ಬಹಳ ಹೆಸರಾದಂತಹ ದೇಶ. ಇನ್ನು ಯಾವ ದೇಶದಲ್ಲೂ ಕೂಡ ಇಲ್ಲಿರುವಂತಹ ಧರ್ಮ ಇಲ್ಲ, ಇಲ್ಲಿರುವಂತಹ ಉತ್ತಮವಾದ ಸಂಸ್ಕೃತಿ ಇಲ್ಲ. ಧರ್ಮ, ಸಂಸ್ಕೃತಿ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಗುಣಗಳಿಗೂ ಹೇಳಿದಂತಹ ಸ್ಥಾನ ಭಾರತ ದೇಶ. ಇಲ್ಲಿದ್ದ ಸಂಸ್ಕೃತಿ ಬೇರೆ ಎಲ್ಲಿದೆ, ಇಲ್ಲಿದ್ದಂತಹ ಗ್ರಂಥಗಳು ಬೇರೆ ಎಲ್ಲಿದ್ದಾರೆ. ಭೌತಿಕ ಸಂಪತ್ತು ಬೇಕಾದಷ್ಟೇ ಇರಬಹುದು. ಅಮೆರಿಕಾದಲ್ಲಿ, ಹೊರದೇಶಗಳಲ್ಲಿ ಬೇಕಾದಷ್ಟು ಭೌತಿಕ ಸಂಪತ್ತು ಇದೆ. ಆಧ್ಯಾತ್ಮಿಕ ಸಂಪತ್ತು ಇದು ಶಾಶ್ವತ ಸಂಪತ್ತು. ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಸಂಪತ್ತು. ಅಂತಹ ಸಂಪತ್ತು ಭಾರತ ದೇಶದಲ್ಲಿ ಹಾಗೆ ಬೇರೆ ಎಲ್ಲೂ ಇಲ್ಲ. ಭಾರತ ದೇಶದವರು ಹೆಮ್ಮೆ ಪಡಬೇಕು. ಅದ್ಭುತವಾದ ಸಂಪತ್ತಿದೆ ನಮ್ಮ ದೇಶದಲ್ಲಿ. ಹೊರದೇಶದವರು ಬಂದು ಅನೇಕ ವರ್ಷಗಳ ಕಾಲ ಇಲ್ಲಿದ್ದು ಇಲ್ಲಿಯೇ ಪಂಡಿತರಂತರ ಅಧ್ಯಯನ ಮಾಡಿ ಅದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿ ಅವರ ದೇಶದಲ್ಲಿ ಹಂಚುತ್ತಾ ಇದ್ದಾರೆ. ನಮ್ಮ ದೇಶದವರು ಆ ಇಂಗ್ಲಿಷ್ ತರ್ಜುಮೆಯನ್ನು ಓದ್ತಾ ಇದ್ದಾರೆ. ಯಾಕೆಂದ್ರೆ ಸಂಸ್ಕೃತ ಕಲಿಯಲಿಲ್ಲ, ಕನ್ನಡ ಕಲಿಯಲಿಲ್ಲ, ಇಂಗ್ಲಿಷ್ ತರ್ಜುಮೆ ಓದಿ ಅರ್ಥ ಮಾಡ್ಕೊಳ್ಬೇಕು ಬೇಕು ಅಂತ ಅನಿಸಿದಾಗ ಅಂಥ ಪ್ರಸಂಗ ಬಂದಿದೆ. ಅದ್ಭುತವಾದ ಸಂಸ್ಕೃತಿ ನಮ್ಮ ದೇಶ. ಇದೆಲ್ಲ ರೂಪಿಸಿದವರು ಯಾರು? ಎಲ್ಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಮೂಲ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ರಾಮಾಯಣ, ಮಹಾಭಾರತ ಅನ್ನುವಂತಹ ದಿವ್ಯವಾದ 2 ಕಣ್ಣುಗಳನ್ನು ಕೊಟ್ಟು ಆ ಸಂಸ್ಕೃತಿಯನ್ನು ತೋರಿಸಿದ್ರು ನಮಗೆ. ಮನುಷ್ಯ ಹೇಗೆ ಸುಸಂಸ್ಕೃತನಾಗಿ ಬದುಕಬೇಕು ಅಂತ. ಇಲ್ಲಿರುವ ಸಂಸ್ಕೃತಿ ಅದ್ಭುತವಾದ ಸಂಸ್ಕೃತಿ. ಒಂದು ವಿನೋದಕ್ಕೆ ಒಂದು ಕಥೆ ಹೇಳ್ತಾ ಇದ್ದೆ. ನಮ್ಮ ದೇಶದ ಒಬ್ಬ ವ್ಯಕ್ತಿ ಉದ್ಯೋಗಕ್ಕೋಸ್ಕರ ಫಾರಿನ್ಗೆ ಹೋದಂತೆ, ಅಮೆರಿಕಕ್ಕೆ ಹೋದ, ಹೊರದೇಶಕ್ಕೆ. ಅಲ್ಲಿ ಒಂದೇ ಸ್ನೇಹ ಬೆಳೀತು. ಅವನೇ ಬಹಳ ಸ್ನೇಹಿತನಾಗಿ ಬಿಟ್ಟ. ಅಲ್ಲಿಂದ ಒಂದೇ ಸ್ನೇಹ, ಬಹಳ ಉತ್ತಮ ಸ್ನೇಹಿತನಾಗಿದ್ದ ಅಲ್ಲಿ ಒಬ್ಬ ವ್ಯಕ್ತಿ. ಸ್ವಲ್ಪ ವಯಸ್ಸಿರುವಾಗಲೇನೆ ಏನೋ ಒಂದು ಅಪಮೃತ್ಯು ಬಂದು ಆ ವ್ಯಕ್ತಿ ಸತ್ತು ಹೋಗಿಬಿಟ್ಟಂತೆ. ಅವನು ಅದೇ ದೇಶದವನು. ನಮ್ಮ ದೇಶದಿಂದ ಹೋದಂತಹ ವ್ಯಕ್ತಿ ಸ್ನೇಹಿತ, ಅವನು ಸತ್ತ.
ಸತ್ತ ಮೇಲೆ ಒಂದು ಪದ್ಧತಿ ಇದೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತದಲ್ಲಿ. ಇಂಥ ದಿವಸ ಅವರ ಮನೆಗೆ ಹೋಗಿ ಮಾತಾಡಿಸಿ ಬರಬೇಕು. ಅವರ ಮನೆಯಲ್ಲಿ ಯಾರು ಉಳಿದಿರ್ತಾರೆ, ಹೆಂಡತಿ ಮಕ್ಕಳು, ಅವರಿಗೆ ಸಾಂತ್ವನ ಹೇಳಿ ಬರಬೇಕು. ಕಂಗಾಲಾಗಿರ್ತಾರೆ, ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ, ಧೈರ್ಯ ಹೇಳಿ, ಏನ್ ಬೇಕು ಕೇಳಿದ್ರಿ, ನಾವು ಸಹಾಯ ಮಾಡ್ತೀವಿ ಅಂತ ಧೈರ್ಯ ಹೇಳಿ ಬರಬೇಕು. ಈ ದೇಶದ ವ್ಯಕ್ತಿ, ನಮ್ಮ ದೇಶದ ವ್ಯಕ್ತಿ ಆ ಸ್ನೇಹಿತರ ಮನೆಗೆ ಹೋದಂತೆ ಅವ್ರ ಹೆಂಡತಿಯನ್ನು ಸಾಂತ್ವನ ಮಾಡಿ ಬರೋಣ ಅಂತ ಹೋದ್ರೆ, ಇನ್ನು 2ನೇ ದಿವಸ 3ನೇ ದಿವಸ ಹೋಗಿದ್ದಾನಷ್ಟೇನೆ, ಮನೆಯಲ್ಲಿ ಹೆಂಡತಿನೇ ಇದ್ದಿಲ್ಲ. ಹಾಗೆ ಆಗಿಬಿಟ್ಟ. ಗಂಡ ಸತ್ತು ಹೋಗಿದ್ದಾನೆ, ಹೆಂಡತಿನೇ ಇಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಬಂಧುಗಳೆಲ್ಲ ಹೇಳಿದಂತೆ, ಏನು ನೀವು ಭಯ ಪಡಬೇಡ್ರಿ, ತಪ್ಪು ತಿಳ್ಕೊಬೇಡಿ, ಇನ್ನೆಲ್ಲಿಗೂ ಹೋಗಿಲ್ಲ, ಅವರು ಗಂಡನ ಸಮಾಧಿ ಮಾಡಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಗಂಡನ ಸಮಾಧಿ ಹತ್ತಿರ ಹೋಗಿದ್ದಾರೆ. ಬಹಳ ಆಶ್ಚರ್ಯ. ದಿನ ಹೋಗಿ ಸಮಾಧಿ ನಮಸ್ಕಾರ ಮಾಡಿಬಿಡ್ತಾಳೇನೋ ಅಂತ ಅಂದ್ಕೊಂಡು ಅಲ್ಲೇ ನಾನು ಹೋಗಿ ಸಮಾಧಿಯನ್ನು ನೋಡಿ ಅವಳನ್ನು ಸಾಂತ್ವನ ಮಾಡಿಸ್ಬಿಡ್ತೀನಿ ಅಂತ ಅಲ್ಲಿ ಹೋದ್ನಂತೆ. ಅಲ್ಲಿ ಹೋದಾಗ ಇನ್ನೂ ಅಪರೂಪದ ದೃಶ್ಯ. ಆ ಹೆಂಡತಿ ಕೈಯಲ್ಲಿ ಬೀಸಂಟು ಹಿಡ್ಕೊಂಡು ಸಮಾಧಿ ಗಾಳಿ ಹಾಕ್ತಿದ್ದಾರೆ. ಇವನು ಕಂಗಾಲಾಗ್ತಿದ್ದ. ನಮ್ಮ ದೇಶದಲ್ಲೇ ಹಾಕೋದಿಲ್ಲ, ಅಲ್ಲ ಸತ್ಮೇಲಲ್ಲ, ಬದುಕಿದಲ್ಲೇ ಹಾಕೋದಿಲ್ಲ. ಗಾಳಿ ಹಾಕ್ತಿರ್ತಂದ್ರೆ ಫ್ಯಾನ್ ಆನ್ ಮಾಡ್ಕೊಡ್ರಿ ಅಂತ. ಫ್ಯಾನ್ ಇದ್ರೆ ಸ್ವಿಚ್ ಹಾಕ್ತೀರಿ, ಗಾಳಿ ಬರ್ತಾರೆ. ಹಿಂಗೆಲ್ಲ ಗಾಳಿ ಹಾಕೋದಿಲ್ಲ. ಆ ದೇಶದಲ್ಲಿ ಅವಳು ಗಂಡ ಸತ್ತರೆ ಹೋಗಿ ಸಮಾಧಿ ಗಾಳಿ ಹಾಕ್ತಾ ಇದ್ದಾಳೆ. ನಾವು ಮುಂದೆ ಅವನ ಕ್ಷೇಮ ಸೇವೆ ಮಾಡ್ತೀವಲ್ಲ, ಹಾಗೆ. ಇನ್ನೂ ಆಶ್ಚರ್ಯ ಆಯ್ತು. ಅವಳನ್ನು ಹೊರಳಿಗೆ ಶುರು ಮಾಡಿಬಿಟ್ಟ. ನಮ್ಮ ದೇಶವನ್ನು ಮೀರಿದ ಸಂಸ್ಕೃತಿ ನಿಮ್ಮದು. ನಮ್ಮ ದೇಶದಲ್ಲಿ ಇಷ್ಟು ಮುಂದುವರೆದಿಲ್ಲ, ಬಹಳ ಮುಂದುವರೆದಿದೆ ನಿಮ್ಮ ದೇಶ ಸಂಸ್ಕೃತಿಯಲ್ಲಿ. ಸತ್ತ ಮೇಲೆ ಸಮಾಧಿಗೆ ಒಂದು ಗಾಳಿ ಹಾಕ್ತಿದೆಯಲ್ಲ ಅಂತ ಹೇಳ್ತೀನಿ. ಹೊಳಿದಂತೆ ಅವಳು ಹೇಳಿದಂತೆ, ನಮ್ಮ ಯಜಮಾನರು ಬದುಕಿದಾಗ ಒಂದು ಮಾತು ಹೇಳ್ತಿದ್ರು, ನಾ ಸತ್ತ ಮೇಲೆ ನನ್ನ ಸಮಾಧಿ ಸಿಮೆಂಟ್ ಒಣಗೋ ತನಕನಾದ್ರೂ ಬೇರೆ ಮದುವೆ ಮಾಡ್ಕೋಬೇಡ, ಬೇಗ ಒಣಗಿ ಗಾಳಿ ಹಾಕ್ತಿದ್ದಾನೆ. ಬೇಗ ಒಣಗಿಬಿಟ್ರೆ ಇನ್ನೂ ಅಷ್ಟು ಮಟ್ಟಿಗೆ ಅವಳು ಗಂಡನ ಮಾತಿಗೆ ಬೆಲೆ ಕೊಟ್ಟಿದ್ದಾಳೆ. ಸಿಮೆಂಟ್ ಒಣಗಿ ಬಿಡ್ಲಿ. ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಸಂಸ್ಕೃತಿ ಹೇಗಿದೆ, ಪರದೇಶದ ಸಂಸ್ಕೃತಿ ಹೇಗೆ. ಒಬ್ಬನು ಬೇಡ ಅಂತಂದ್ರೆ ಸಾಕು, ಇನ್ನೊಂದು ಮದುವೆ, ಅವನು ಸತ್ತರೆ ಮತ್ತೊಂದು ಮದುವೆ. ಇದು ಪರದೇಶದ ಸಂಸ್ಕೃತಿ. ನಮ್ಮ ದೇಶದಲ್ಲಿ ವ್ಯಾಸರು ಹಾಕೊಟ್ಟಂತಹ ಸಂಸ್ಕೃತಿ ಬಹಳ ಅದ್ಭುತವಾದಂತಹ ಸಂಸ್ಕೃತಿ. ಮಹಾಭಾರತದ ಮೂಲಕ ಈ ಸಂಸ್ಕೃತಿ, ಧರ್ಮ ಇದನ್ನೆಲ್ಲ ತೋರಿಸ್ಕೊಟ್ಟು. ಮಹಾಭಾರತ ಅಂತಂದ್ರೆ ಬರೀ ಅಣ್ಣ ತಮ್ಮಂದ್ರ ಜಗಳ ಅಲ್ಲ, ಕೌರವರು ಪಾಂಡವರ ಜಗಳದ ಕಥೆ ಅಲ್ಲ. ಅಂತ ಪೇಪರ್ ಮೇಲೆ ಬರ್ತಾನೆ ಇರ್ತದೆ. ವೇದವ್ಯಾಸ ಅವರು ಯಾಕೆ ಬರೀಬೇಕು? ಲಕ್ಷ ಶ್ಲೋಕ ಮಹಾಭಾರತ. ಅಣ್ಣ ತಮ್ಮಂದ್ರ ಜಗಳ ಅಲ್ಲ, ಧರ್ಮ ಸ್ಥಾಪನೆ ಮಾಡಲಿಕ್ಕೋಸ್ಕರ ಮಹಾಭಾರತ ಬರುತ್ತೆ. ಧರ್ಮವನ್ನು ತಿಳಿಸುವುದು ಅವರ ಉದ್ದೇಶ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತ ಆಚಾರ್ಯರು ಸ್ವಲ್ಪ ಮಾರ್ಗದರ್ಶನ ಮಾಡಿ, ಇಡೀ ಮಹಾಭಾರತ ಆಧ್ಯಾತ್ಮಿಕ ಅರ್ಥ ಉಳ್ಳದ್ದು, ಬರೀ ಮೇಲ್ನೋಟದ ಅರ್ಥ ಮಾಡ್ಕೋಬೇಡ್ರಿ, ಪ್ರತಿಯೊಂದಕ್ಕೂ ಒಳ ಅರ್ಥ ಮಾಡ್ಕೊಂಡು ಮಹಾಭಾರತ ಓದ್ರಿ. ಏನು ಒಳ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಕೌರವರು ಮೋಸ ಮಾಡಿ ಪಾಂಡವರನ್ನ ಕಾಡಿಗೆ ಇಟ್ಟಿದ್ರು. ಅರ್ಥ ಏನು? ದುರ್ಯೋಧನ ಮೋಸ ಮಾಡಿ ಧರ್ಮವನ್ನ ಕಾಡಿಗೆಟ್ಟಿದ ಅಂತ. ನಾಡಿನಲ್ಲಿ ಬೇಡ ಧರ್ಮ, ಕಾಡಿನಲ್ಲಿ ಇರಲಿ ಅಂತ ಕಾಡಿಗೆಟ್ಟಿದ. ಇವತ್ತು ಬಹಳ ಮಂದಿ ಹೇಳ್ತಿರ್ತಾರೆ, ನಿಮ್ ಧರ್ಮ ಎಲ್ಲ ನಿಮ್ಮ ಮನೆ ಒಟ್ಟು ಇಟ್ಕೊಳ್ರಿ, ಹೊರಗೆ ಬಂದಾಗ ಅವೆಲ್ಲ ತೋರಿಸ್ಬೇಡ್ರಿ. ನಿಮ್ಮ ಮನೆ ಒಳಗೆ ಇಟ್ಕೊಳ್ರಿ, ನಿಮ್ಮ ಮಠದಲ್ಲಿ ಇರಲಿ ಧರ್ಮ, ಹೊರಗೆ ಬಂದಾಗ ಅದನ್ನು ತರಬೇಡಿ. ಹೀಗೆ ಧರ್ಮರಾಜನನ್ನ ಕಾಡಿಗೆಳಿಸಿದ ಅಂತಂದ್ರೆ ಧರ್ಮವನ್ನ ಕಾಡಿಗೆಟ್ಟುವುದು ಅಂತ. ಒಬ್ಬ ರಾಜನಾದವನು ಇಡೀ ದೇಶಕ್ಕೆ ರಕ್ಷಕವಾದಂತಹ ಧರ್ಮವನ್ನ ಕಾಡಿಗೆಟ್ಟು ಬಿಟ್ಟರೆ ದೇಶ ಹೇಗೆ ಉಳಿತದೆ? ಭೀಮನನ್ನ ಕಾಡಿಗೆಟ್ಟಿದ. ಏನಂತ ಭೀಮನ ಕಾಡಿಗೆಟ್ಟೋದು ಅಂತಂದ್ರೆ,
ಯುಧಿಷ್ಠಿರ ಅಂದ್ರೆ ಧರ್ಮದ ಪ್ರತೀಕ, ಭೀಮಸೇನ ಅಂತಂದ್ರೆ ಭಕ್ತಿ ಭಕ್ತಿ ಜ್ಞಾನ ಸವೈರಾಗ್ಯ ಪ್ರಜ್ಞಾ ಮೇಧ ಸ್ಥಿತಿ, ಎಷ್ಟು ಗುಣಗಳು. ಭೀಮ ಅಂದ್ರೆ ಭಕ್ತಿ ಜ್ಞಾನ ಬಲ ವೈರಾಗ್ಯ, ಅದರ ಪ್ರತಿನಿಧಿ ಭೀಮ. ಅಂಥ ಸದ್ಗುಣಗಳು ನಮಗೆ ಬೇಡ ಅಂತ ಗಾಡಿಗಟ್ಟಿದ ದುರ್ಯೋಧನ. ಮೋಸ ಮಾಡಿ. ಅರ್ಜುನ ಅಂತಂದ್ರೆ ಅವನ ಶ್ರವಣದ ಪ್ರತೀಕ. ಯಾಕೆ? ಕೃಷ್ಣನ ಮುಖದಿಂದ ಗೀತಾ ಶ್ರವಣ ಮಾಡಿದವನು ಅವನು. ಅದಕ್ಕೆ ಕಥಾಶ್ರವಣ ಮಾಡಬೇಕು. ಆ ಶ್ರವಣದ ಪ್ರತೀಕ ಅರ್ಜುನ. ಅವನನ್ನು ಕೂಡ ಗಾಡಿಗಟ್ಟು. ಅಂದ್ರೆ ನಮ್ಮ ನಾಡಿನಲ್ಲಿ ರಾಜ್ಯದಲ್ಲಿ ಧರ್ಮ ಬೇಡ, ಭಕ್ತಿ ಜ್ಞಾನಗಳು ಬೇಡ, ಪುರಾಣ ಪುಣ್ಯಕಥೆ ಶ್ರವಣ ಬೇಡ. ನಕುಲ ಸಹದೇವ ಅಂತಂದ್ರೆ ಶೀಲ ವಿನಯ ಅಂತ. ನಕುಲ ಅಂದ್ರೆ ಶೀಲ, ಒಳ್ಳೆ ಶೀಲವಂತನಾಗಿರ್ಬೇಕು ಮನುಷ್ಯ. ಬೇಡ ನಮಗೆ ಶೀಲ ಬೇಡ, ಅದನ್ನ ಗಾಡಿಗಟ್ಬಿಡು. ಕಾಡಿನಲ್ಲಿದ್ದವರು ಶೀಲವಂತರಾಗಿರ್ಬೇಕು, ನಾಡಿನಲ್ಲಿದ್ದವರು ಶಶುಗಳಂತೆ. ಸಹದೇವ ಅಂದರೆ ವಿನಯ, ಅದನ್ನೆಲ್ಲ ಗಾಡಿ. ದ್ರೌಪದಿಯನ್ನು ಗಾಡಿ ಕಳಿಸಿದರು. ದ್ರೌಪದಿ ಅಂದರೆ ವೇದವಿದ್ಯೆ. ಇವತ್ತು ವೇದ ಎಲ್ಲಿದೆ? ನಿಜವಾಗಿ ನಾಡಿನಲ್ಲಿ ಎಲ್ಲೋ ಋಷಿಗಳು ವೇದ ಹೇಳ್ಕೊಂಡಿದ್ದಾರೆ. ನಾಡಿನಲ್ಲಿ ವೇದ ಲೋಪ ಆಗ್ತಾ ಇದೆ. ಯಾರು ವೇದ ಪಾಠಶಾಲೆಗೆ ಪ್ರೋತ್ಸಾಹ ಕೊಡಲಿಲ್ಲ. ಹಿಂದಿನ ಕಾಲದಲ್ಲಿ ಎಂಥ ಪ್ರೋತ್ಸಾಹ ಇತ್ತು. ಕಂಪ್ಯೂಟರ್ ಇದ್ದಿಲ್ಲ, ವಿದ್ಯುತ್ ಶಕ್ತಿ ಇದ್ದಿಲ್ಲ, ಪೆನ್ನು ಪುಸ್ತಕಗಳಿದ್ದಿಲ್ಲ. ಗುರುಗಳು ಶಿಷ್ಯನಿಗೆ ಬಾಯಿಪಾಠ ಬರೋ ತನಕ ವೇದ ಹೇಳ್ಕೊಡ್ತಾ ಇದ್ರು. ಅವನಿಗೆ ಬಾಯಿಪಾಠ ಬಂತು ಅಂದ್ರೆ ಮುಂದೆ ಹೇಳ್ಕೊಡು. ಆ ರೀತಿ ವೇದ ಉಳಿಸ್ಕೊಂಡು ಬಂದಿದ್ದಾರೆ. ಇವತ್ತು ಅಂಥ ವೇದ ಕಂಪ್ಯೂಟರ್ನಲ್ಲಿಯೂ ಇಲ್ಲ, ಯಾವುದರಲ್ಲಿಯೂ ಇಲ್ಲ. ವೇದ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಏನು ಉಪಾಯ ಇಲ್ಲ. ರಾಘವೇಂದ್ರ ಸ್ವಾಮಿಗಳು 3 ವೇದಗಳಿಗೆ ಅರ್ಥ ಬಂದಿದ್ರು ಉಂಟು. ಬರೀ ಇತಿಹಾಸ ಆಗಿಬಿಟ್ಟಿದ್ದಷ್ಟೇ. ಎಲ್ಲಿದೆ, ಯಾವ ಗ್ರಂಥಾಲಯದಲ್ಲಿದೆ, ಎಲ್ಲೂ ಉಪಲಬ್ಧ. ಇನ್ನೂ ಸುದ್ದಿ ಹೇಳ್ತಾರೆ ಫಾರಿನ್ನಲ್ಲಿದೆ ಅಂತ ಹೇಳ್ತಾರೆ. ಯಾರೋ ಹೊತ್ಕೊಂಡು ಹೋಗಿದ್ದಾರೆ. ಬ್ರಿಟಿಷರು ಬಂದಾಗ ಇಲ್ಲಿ ಸಂಪತ್ತೆಲ್ಲ ಕೊಳೆ ಹೊಡ್ಕೊಂಡು ಹೋಗುವಾಗ 3 ವೇದೋತ್ತರ ವೃದ್ಧಿ ಅದನ್ನು ತಗೊಂಡು ಹೋಗಿದ್ದಾರೆ. ಇಲ್ಲಿಲ್ಲ ಬೇಕು. ದ್ರೌಪದಿಯನ್ನು ಕಾಡಿಗಟ್ಟಿದ್ರು, ಅಂದ್ರೆ ವೇದವನ್ನು ಕಾಡಿಗಟ್ಟಿದ್ರು. ಈಗ ಧನವನ್ನ ಕಳ್ಕೊಳ್ಳೋದಿಲ್ಲ. ಆ ರೀತಿ ರಘುತ್ತಮ ತೀರ್ಥರು ಯಾವ ವಾದಿಗಳು ಪ್ರತಿವಾದಿಗಳು ಎದುರುಗಡೆ ಬಂದರೂ ಕೂಡ ತಮ್ಮ ಧನವನ್ನ ಬಿಟ್ಟುಕೊಡ್ಲಿಲ್ಲ. ಅಷ್ಟು ಧೈರ್ಯಶಾಲಿಗಳಾಗಿತ್ತು. ಧೈರ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಇಂದ್ರಿಯ ನಿಗ್ರಹ ಅಂತ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿತಯೇವ ಧೀರಾಃ. ನಮ್ಮ ಮನಸ್ಸನ್ನು ವಿಕಾರಗೊಳಿಸ್ತಕ್ಕಂಥ ಪರಿಸರದಲ್ಲಿಯೂ ಕೂಡ ಮನಸ್ಸು ವಿಕಾರಗೊಳ್ಳದೇ ಇದ್ದರೆ ಅವರನ್ನು ಧೀರರು ಅಂತ ಕರೀತಾರೆ. ಧೀರರು ಅಂದ್ರೆ ಹಾಗೆ ಬರೀ ಹೆಸರದೇ ಇರೋರು ಅಂತಷ್ಟೇ ಅರ್ಥ ಅಲ್ಲ. ವಿಕಾರಗೊಳಿಸುವ ಪ್ರಸಂಗ ಇದ್ರೂ ಕೂಡ ವಿಕಾರ ಆಗಬಾರದು ಮನಸ್ಸಿಗೆ. ಬಾಲ್ಯದಿಂದಲೇನೆ, ಬ್ರಹ್ಮಚರ್ಯದಿಂದಲೇನೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಅಂತಹ ಇಂದ್ರಿಯ ನಿಗ್ರಹ ಕಾಪಾಡಿಕೊಂಡು ಧೈರ್ಯೇ ಬುಧಿನೋಪಮೇಯಂ ಮನೋಜಜಿತ್ಯಾಂ ಮನಸಾಂ ಹಿ ಪತ್ಯ. ಮನೋಜ ಅಂತಂದ್ರೆ ಮನ್ಮಥ, ಕಾಮ. ಯಾವ ಆಸೆನೂ ಇಲ್ಲ. ಕಾಮ ಪರಿತ್ಯಾಗ ಮಾಡೋದ್ರಲ್ಲಿ ರುದ್ರದೇವರಿದ್ದಾರೆ. ರುದ್ರದೇವರು ಕಾಮನನ್ನೇ ಸುಟ್ಟು ಹಾಕಿದವರು, ಭಸ್ಮ ಮಾಡಿದವರು. ಕಾಮ ರುದ್ರದೇವರ ಮನಸ್ಸು ಕೆಡಿಸಬೇಕು ಅಂತ ಬಾಣ ಬಿಟ್ಟನಂತೆ, ಕಾಮ ಬಾಣಗಳನ್ನ. ಆವಾಗ ಒಂದು ಸಲ ರುದ್ರದೇವರು ಗಂಡು ತೆಗೆದು ಆ ಮನ್ಮಥನನ್ನೇ ಭಸ್ಮ ಮಾಡಿಬಿಟ್ಟರು. ಆ ರೀತಿ ಕಾಮನನ್ನ ಗೆಲ್ಲೋದರಲ್ಲಿ, ಕಾಮ ಜಯದಲ್ಲಿ ರುದ್ರದೇವರಿದ್ದಾರೆ. ಅಂಥವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ರಾಘವೇಂದ್ರ ಸ್ವಾಮಿಗಳು ಅವರು ಜಗತ್ ಪ್ರಸಿದ್ಧರು.
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಕಲ್ಪವೃಕ್ಷ ಕಾಮಧೇನು ಇದ್ದಂತೆ. ಕಲ್ಪವೃಕ್ಷ ನಮಗೆ ನೆರಳು ಕೊಡುತ್ತದೆ, ಹೂವು ಹಣ್ಣು ಕೊಡುತ್ತದೆ. ನಾವೇನು ಕೊಡ್ತೇವೆ ಕಲ್ಪವೃಕ್ಷಕ್ಕೆ? ಒಂದು ಕೊಡ ನೀರು ಹಾಕ್ತೀವಿ ಅಷ್ಟೇ. ದೊಡ್ಡದಾದ್ಮೇಲೆ ಅದು ಇಲ್ಲ. ಕಾಮಧೇನು ಹಸು ನಮಗೆ ಒಳ್ಳೆ ಹಾಲು ಕೊಡ್ತದೆ, ಬೇಕಾದ್ದು ಕೊಡ್ತದೆ ಕಾಮಧೇನು. ನಾವು ಹಸು ಕೊಡೋದೇನು? ತೃಣ ಜಲಧೇನು ತಾಂಡ ಅನವರತ ಪಾಲ್ಗರೆದ ತರದಂತೆ. ಒಂದಿಷ್ಟು ಹುಲ್ಲು, ಒಂದಿಷ್ಟು ನೀರು. ನಾವು ದನಕ್ಕೆ ಕೊಡೋದು ಹುಲ್ಲು ನೀರು, ಅದು ನಮಗೆ ಕೊಡೋದು ಅದನ್ನ ಪರಿವರ್ತನೆ ಮಾಡಿ ಹಾಲನ್ನಾಗಿ ಮಾಡಿ ಅಮೃತದಂತ ಹಾಲು ಕೊಡ್ತದೆ ಹಸು. ನಮಗೆ ಪಾಪ ಹಸು ಹಾಲು ಕೊಡ್ತದೆ ಅಂತ ಯಾರು ಒಂದು ಬಕೆಟ್ ಹಾಲು ಇಡೋದಿಲ್ಲ, ಶಾವಿಗೆ ಪಾಯಸ ಮಾಡಿ ಇಡೋದಿಲ್ಲ. ಅದಕ್ಕೆ ಹುಂಡಿನೇ ಇದು, ಹಿಂಡಿ ಬೇಕು, ನೀರು ಬೇಕು ಅಷ್ಟೇ, ಇನ್ನೇನು ಬೇಡ ಹಸುವಿಗೆ. ಇಟ್ಟರು ಕುಡಿಯೋದು ಇಲ್ಲ, ಹಾಲು ಇಟ್ಟರು ಕುಡಿಯೋದಿಲ್ಲ, ಶಾವಿಗೆ ಪಾಯಸ ಇಟ್ಟರು ಕುಡಿಯೋದಿಲ್ಲ, ನೀರಿಟ್ಟರೆ ಕುಡಿಯೋದು. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅಂತಹ ಮಹಾನುಭಾವರು. ಸತ್ಯ ಪ್ರಮೋದ ತೀರ್ಥರಂತೂ 50 ವರ್ಷ ಪೂಜಕ, ಒಂದು ದಿವಸವೂ ಕೂಡ ವಿಚ್ಛೇದ ಇಲ್ಲದಂತೆ ಅವಿಚ್ಛಿನ್ನವಾಗಿ 50 ವರ್ಷಗಳ ಕಾಲ ರಾಮದೇವರ ಪೂಜೆ ಮಾಡಿದರು. ಸತ್ಯಾಭಿಜ್ಞ ಕರಾರ್ಚೋತ್ಥಾನ್ 50 ವರ್ಷ ಪೂಜಕಾನ್. 50 ವರ್ಷ ಅಖಂಡ ಅವರು ಬ್ರಹ್ಮದೇವರಿದ್ದಾಗಿ, ಚತುರ್ಮುಖ ಬ್ರಹ್ಮದೇವರು 50 ವರ್ಷ ತಪಸ್ಸು ಮಾಡಿದ್ರಂತೆ. ಆಮೇಲೆ ಸೃಷ್ಟಿಯೆಲ್ಲ ಶುರು ಮಾಡಿ 50 ವರ್ಷ ಪ್ರಥಮ ಪರಾರ್ಧ ಪೂರ್ತಿ ತಪಸ್ಸು ಮಾಡಿದ್ರು. ಹಾಗೆ ಸತ್ಯಪ್ರಮೋದ ತೀರ್ಥರು ಒಂದು 50 ವರ್ಷಗಳ ಕಾಲ ರಾಮದೇವರ ಪೂಜೆಯನ್ನು ವಿಶೇಷವಾಗಿ ಮಾಡಿದಂತಹ ಮಹಾನುಭಾವರು. ಇವರ ಸನ್ನಿಧಾನದಲ್ಲಿ 4 ಮಾತುಗಳನ್ನ ಅವರಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀವಿ. ನಮ್ಮ ದೇಶ ಧರ್ಮಕ್ಕೆ ಬಹಳ ಹೆಸರಾದಂತಹ ದೇಶ. ಇನ್ನು ಯಾವ ದೇಶದಲ್ಲೂ ಕೂಡ ಇಲ್ಲಿರುವಂತಹ ಧರ್ಮ ಇಲ್ಲ, ಇಲ್ಲಿರುವಂತಹ ಉತ್ತಮವಾದ ಸಂಸ್ಕೃತಿ ಇಲ್ಲ. ಧರ್ಮ, ಸಂಸ್ಕೃತಿ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಗುಣಗಳಿಗೂ ಹೇಳಿದಂತಹ ಸ್ಥಾನ ಭಾರತ ದೇಶ. ಇಲ್ಲಿದ್ದ ಸಂಸ್ಕೃತಿ ಬೇರೆ ಎಲ್ಲಿದೆ? ಇಲ್ಲಿದ್ದಂತಹ ಗ್ರಂಥಗಳು ಬೇರೆ ಎಲ್ಲಿದ್ದಾರೆ? ಭೌತಿಕ ಸಂಪತ್ತು ಬೇಕಾದಷ್ಟು ಇರಬಹುದು. ಅಮೆರಿಕಾದಲ್ಲಿ, ಪರದೇಶಗಳಲ್ಲಿ ಬೇಕಾದಷ್ಟು ಭೌತಿಕ ಸಂಪತ್ತು ಇದೆ. ಆಧ್ಯಾತ್ಮಿಕ ಸಂಪತ್ತು ಅದು ಶಾಶ್ವತ ಸಂಪತ್ತು, ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸಂಪತ್ತು ಅದು. ಅಂತಹ ಸಂಪತ್ತು ಭಾರತ ದೇಶದಲ್ಲಿ ಹಾಗೆ ಬೇರೆ ಎಲ್ಲೂ ಇಲ್ಲ. ಭಾರತ ದೇಶದವರು ಹೆಮ್ಮೆ ಪಡಬೇಕು. ಅದ್ಭುತವಾದ ಸಂಪತ್ತಿದೆ ನಮ್ಮ ದೇಶದಲ್ಲಿ. ಪರದೇಶದವರು ಬಂದು ಅನೇಕ ವರ್ಷಗಳ ಕಾಲ ಇಲ್ಲಿದ್ದು ಇಲ್ಲಿಯ ಪಂಡಿತರ ಹತ್ರ ಅಧ್ಯಯನ ಮಾಡಿ ಅದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿ ಅವರ ದೇಶದಲ್ಲಿ ಹಂಚುತ್ತಾ ಇದ್ದಾರೆ. ನಮ್ಮ ದೇಶದವರು ಆ ಇಂಗ್ಲಿಷ್ ತರ್ಜುಮೆಯನ್ನು ಓದ್ತಾ ಇದ್ದಾರೆ. ಯಾಕೆಂದ್ರೆ ಸಂಸ್ಕೃತ ಕಲಿಯಲಿಲ್ಲ, ಕನ್ನಡ ಕಲಿಯಲಿಲ್ಲ, ಇಂಗ್ಲಿಷ್ ತರ್ಜುಮೆ ಓದಿ ಅರ್ಥ ಮಾಡ್ಕೊಡ್ಬೇಕು ಬೇಕು ಅಂತ ಅನಿಸಿದಾಗ ಅಂಥ ಪ್ರಸಂಗ ಬಂದ್ಬಿಟ್ಟೆ. ಅದ್ಭುತವಾದ ಸಂಸ್ಕೃತಿ ನಮ್ಮ ದೇಶದ. ಇದೆಲ್ಲ ರೂಪಿಸಿದವರು ಯಾರು? ಎಲ್ಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಮೂಲ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ರಾಮಾಯಣ, ಮಹಾಭಾರತ ಅನ್ನುವಂಥ ದಿವ್ಯವಾದ 2 ಕಣ್ಣುಗಳನ್ನು ಕೊಟ್ಟು ಆ ಸಂಸ್ಕೃತಿಯನ್ನು ತೋರಿಸಿದ್ರು ನಮಗೆ. ಮನುಷ್ಯ ಹೇಗೆ ಸುಸಂಸ್ಕೃತನಾಗಿ ಬದುಕಬೇಕು ಅಂತ. ಇಲ್ಲಿರುವ ಅದ್ಭುತವಾದ ಒಂದು ವಿನೋದಕ್ಕೊಂದು ಕಥೆ ಹೇಳ್ತಾ ಇದ್ರು. ನಮ್ಮ ದೇಶದ ಒಬ್ಬ ವ್ಯಕ್ತಿ ಉದ್ಯೋಗಕ್ಕೋಸ್ಕರ ಫಾರಿನ್ ಹೋದ್ನಂತೆ, ಅಮೆರಿಕಕ್ಕೆ ಹೋದ, ಪರದೇಶಕ್ಕೆ. ಅಲ್ಲಿ ಒಂದೇ ಸ್ನೇಹ ಬೆಳೀತು. ಅವನೇ ಬಹಳ ಸ್ನೇಹಿತನಾಗಿದ್ದ. ಮತ್ತೆ ಅಲ್ಲಿದ್ದ ಮೇಲೆ ಅವ್ರದ್ದೇ ಸ್ನೇಹ, ಬಹಳ ಉತ್ತಮ ಸ್ನೇಹಿತನಾಗಿದ್ದ. ಅಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಇನ್ನೂ ವಯಸ್ಸಿರುವಾಗಲೇನೆ ಏನೋ ಒಂದು ಅಪಮೃತ್ಯು ಬಂದು ಆ ವ್ಯಕ್ತಿ ಸತ್ತೋಗಿ. ಅವನು ಅದೇ ದೇಶದವನು, ನಮ್ಮ ದೇಶದಿಂದ ಹೋದಂತ ವ್ಯಕ್ತಿಯ ಸ್ನೇಹಿತ, ಅವನು ಸತ್ತ.
ಸತ್ತ ಮೇಲೆ ಒಂದು ಪದ್ಧತಿ ಇದೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತದಲ್ಲಿ. ಇಂತಿಂಥ ದಿವಸ ಅವರ ಮನೆಗೆ ಹೋಗಿ ಮಾತಾಡಿಸಿ ಬರಬೇಕು. ಅವರ ಮನೆಯಲ್ಲಿ ಯಾರು ಉಳಿದಿರ್ತಾರೆ, ಹೆಂಡತಿ ಮಕ್ಕಳು, ಅವರಿಗೆ ಸಾಂತ್ವನ ಹೇಳಿ ಬರಬೇಕು. ಕಂಗಾಲಾಗಿರ್ತಾರೆ, ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ, ಧೈರ್ಯ ಹೇಳಿ, ಏನ್ ಬೇಕೋ ಕೇಳಿದ್ರಿ ನಾವು ಸಹಾಯ ಮಾಡ್ತೀವಿ, ಧೈರ್ಯ ಹೇಳಿ ಬರಬೇಕು. ಈ ದೇಶದ ವ್ಯಕ್ತಿ, ನಮ್ಮ ದೇಶದ ವ್ಯಕ್ತಿ ಆ ಸ್ನೇಹಿತನ ಮನೆಗೆ ಹೋದಂತೆ, ಅವ್ರ ಹೆಂಡತಿಯಿಂದ ಸಾಂತ್ವನ ಮಾಡಿ ಬರೋಣ ಅಂತ ಹೋದ್ರೆ, ಇನ್ನು 2ನೇ ದಿವಸ 3ನೇ ದಿವಸ ಹೋಗಿದ್ದಾನಷ್ಟೇನೆ, ಮನೇಲಿ ಹೆಂಡತಿನೇ ಇದ್ದಿಲ್ಲ. ಖಾತೆ ಆಗಿಬಿಟ್ಟ, ಗಂಡ ಸತ್ತು ಹೋಗಿದ್ದಾನೆ, ಹೆಂಡತಿನೇ ಇಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ. ಬಂಧುಗಳೆಲ್ಲ ಹೇಳಿದಂತೆ, ಏನು ಭಯ ಪಡಬೇಡ್ರಿ, ತಪ್ಪಿಳ್ಕೋಬೇಡಿ, ಇನ್ನೆಲ್ಲಿಗೂ ಹೋಗಿಲ್ಲ, ಅವರು ಗಂಡನ ಸಮಾಧಿ ಮಾಡಿದ್ದಾರೆ, ಅಲ್ಲಿ ಹೋಗಿದ್ದಾಳೆ, ಗಂಡನ ಸಮಾಧಿ ಹತ್ತಿರ ಹೋಗಿದ್ದಾಳೆ. ಬಹಳ ಆಶ್ಚರ್ಯ, ದಿನ ಹೋಗಿ ಸಮಾಧಿಗೆ ನಮಸ್ಕಾರ ಮಾಡಿ ಬರ್ತಾರೇನೋ ಅಂತ ಅಂದ್ಕೊಂಡು ಅಲ್ಲೇ ನಾನು ಹೋಗಿ ಸಮಾಧಿಯನ್ನು ನೋಡಿ ಅವಳನ್ನು ಸಾಂತ್ವನ ಮಾಡಿಸಿ ಬರ್ತೀನಿ ಅಂತ ಅಲ್ಲಿ ಹೋದ್. ಅಲ್ಲಿ ಹೋದಾಗ ಇನ್ನೂ ಅಪರೂಪದ ದೃಶ್ಯ, ಆ ಹೆಂಡತಿ ಕೈಯಲ್ಲಿ ಬೀಸಡ್ಕ ಹಿಡ್ಕೊಂಡು ಸಮಾಧಿ ಗಾಳಿ ಹಾಕ್ತಿರ್ತಾರೆ. ಇವರು ಕಂಗಾಲ ಹಾಕಿರ್ತಾರೆ, ನಮ್ಮ ದೇಶದಲ್ಲೇ ಹಾಕೋದಿಲ್ಲ, ಅಲ್ಲ ಸತ್ ಮೇಲಲ್ಲ, ಬದುಕಿದಲ್ಲೇ ಹಾಕೋದಿಲ್ಲ. ಗಾಳಿ ಹಾಕ್ತಿರ್ತಂದ್ರೆ ಫ್ಯಾನ್ ಆನ್ ಮಾಡ್ಕೊಡ್ರಿ ಅಂತ, ಫ್ಯಾನ್ ಇದೆ ಸ್ವಿಚ್ ಹಾಕ್ತೀನಿ, ಗಾಳಿ ಬರ್ತದೆ. ಹಂಗೆಲ್ಲ ಗಾಳಿ ಹಾಕೋದಿಲ್ಲ. ಆ ದೇಶದಲ್ಲಿ ಅವಳು ಗಂಡ ಸತ್ತಿರ ಹೋಗಿ ಸಮಾಧಿ ಗಾಳಿ ಹಾಕ್ತಾ ಇದ್ದಾಳೆ. ನಾವು ವೃಂದಾವನ ಕ್ಯಾಮ್ರಾ ಸೇವೆ ಮಾಡ್ತೀವಲ್ಲ, ಹಾಗೆ ಇವನಿಗೆ ಇನ್ನೂ ಆಶ್ಚರ್ಯ ಆಯಿತು. ಮೈ ಮತ್ತು ಅವಳನ್ನು ಹೊರಳಿಕ್ಕೆ ಶುರು ಮಾಡಿಬಿಟ್ಟ. ನಮ್ಮ ದೇಶವನ್ನು ಮೀರಿದ ಸಂಸ್ಕೃತಿ ಎಂಬುದು ನಮ್ಮ ದೇಶದಲ್ಲಿ ಇಷ್ಟು ಮುಂದುವರೆದಿಲ್ಲ, ಬಹಳ ಮುಂದುವರೆದಿದೆ. ನಿಮ್ಮ ದೇಶ ಸಂಸ್ಕೃತಿಯಲ್ಲಿ ಸತ್ತ ಮೇಲೆ ಸಮಾಧಿಗೆ ಒಂದು ಗಾಳಿ ಹಾಕ್ತಿದೆಯಲ್ಲ ಅಂತ ಹೇಳ್ತೀನಿ. ಅವಳು ಹೇಳಿ
ನಿನ್ನನು ಬಲಿಸಲು ಸುವುದು ನೀತಿಯೇ ಮನ್ನಿಸಿದಯ ನೀನಿಯನ್ನ ಪಾಲಿಸದಿರೆ ಮನ್ನಿಸಿದಯ ನೀನಿಯನ್ನ ಪಾಲಿಸದಿರೆ ನಿನ್ನವೇ ಮತ್ತೆ ಪ್ರತಿಕೂಲವೇ ರಂಗ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಶ್ರೀಕೃಷ್ಣ ಅರ್ಜುನನಿಗೆ ಅದ್ಭುತವಾದಂತಹ ಗೀತೋಪದೇಶ ಮಾಡಿದ್ದಾನೆ. ಅವತ್ತಿನಿಂದ ಇವತ್ತಿನವರೆಗೂ ದೇಶ ವಿದೇಶಗಳಲ್ಲಿ ವ್ಯಾಪಿಸಿದೆ ಭಗವದ್ಗೀತೆ. ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾನೆ. ಮೊದಲು ತನ್ನ ಮಹಿಮೆ ಹೇಳಿಕೊಂಡ, ಅಹಂ ಮತ್ತಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲ ನನ್ನಿಂದಲೇ ಹುಟ್ಟಿದ್ದು, ನನ್ನಿಂದಲೇ ನಡೀತಾ ಇರೋದು. ಮಳೆ ಬರೋದು ನನ್ನಿಂದ, ಬಿಸಿಲು ಬರೋದು ನನ್ನಿಂದ. ಹೀಗೆ ತನ್ನ ಅಪಾರ ಮಹಿಮೆ ಹೇಳಿಕೊಂಡ. ಮಧ್ಯ ಮಧ್ಯದಲ್ಲಿ ಹೇಳಿದ್ದಾನೆ, ನನ್ನನ್ನು ಪೂಜಿಸ್ತಾ ಇರ್ರಿ ಅಂತ. ಅರ್ಜುನ ಪ್ರಶ್ನೆ ಮಾಡಿದ, ಇಷ್ಟು ಮಹಿಮೆ ನೀನು ಹೇಳಿಕೊಂಡ ಮೇಲೆ ನಿನ್ನನ್ನು ಪೂಜಿಸೋದು ಬಹಳ ಕಷ್ಟ ಅಂತ ಅನಿಸ್ತದೆ ಎಂದ. ಯಾಕೆಂದರೆ ಬಹಳ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ, ಅವರ ಪೂಜೆ ಸತ್ಕಾರ ಬಹಳ ಕಷ್ಟ. ದೊಡ್ಡ ವ್ಯಕ್ತಿಗಳು ಬಂದರೆ ದೊಡ್ಡ ಚೇರೇ ಇಡಬೇಕಾಗ್ತದೆ, ಡೆಕೋರೇಟೆಡ್ ಚೇರ್. ಸಾಧಾರಣ ವ್ಯಕ್ತಿಗಳು ಬಂದರೆ ಒಂದು ಕಬ್ಬಿಣದ ಕುರ್ಚಿ ಇಟ್ಟರು ಸಾಕು, ಅಥವಾ ಪ್ಲಾಸ್ಟಿಕ್ ಕುರ್ಚಿ ಇಟ್ಟರು ಕೂಡ್ತಾರೆ. ನೀನು ಇಂಥ ಜಗದೀಶ ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಂಡಿದ್ದಿ ಮೇಲೆ ನಿನ್ನ ಮಹಿಮೆಯನ್ನ, ನನ್ನ ಪೂಜೆ ಮಾಡು ಅಂತಿದ್ದಿ. ಯಾರಿಗೆ ಸಾಧ್ಯ ನಿನ್ನ ಪೂಜೆ ಮಾಡಲಿಕ್ಕೆ? ಲಕ್ಷ್ಮೀ ದೇವಿಗೂ ಕೂಡ ಸಾಧ್ಯ ಇಲ್ಲ. ಅಂಥ ವೈಭವ ನಿನ್ನಲ್ಲಿದೆ, ಹೇಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ಬಹಳ ದೊಡ್ಡವನು, ಅದರಲ್ಲಿ ಅನುಮಾನವೇ ಇಲ್ಲ, ಸರ್ವೋತ್ತಮ ನಾನು. ಆದರೆ ನನ್ನ ಪೂಜೆ ಮಾತ್ರ ಬಹಳ ಸುಲಭ. ನಾನು ದುರ್ಲಭ, ನನ್ನ ಪೂಜೆ ಸುಲಭ. ಯಾಕೆ ಅಂತಂದರೆ ಪತ್ರಂ ಪುಷ್ಪಂ ಫಲಂ ಸೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅರ್ಚನಾಮಿ ಪ್ರಯತಾತ್ಮನಃ. ಒಂದು ಸಾಲಿಗ್ರಾಮ ನಮ್ಮ ಗುರುಗಳು ಹೇಳ್ತಿದ್ರು, ದಿನಾ ಪೂಜೆ ಮಾಡ್ರಿ, ಏನು ಕಷ್ಟ ಇಲ್ಲ ಪೂಜೆ ಮಾಡಲಿಕ್ಕೆ. ಕೃಷ್ಣನೇ ಹೇಳಿದ್ದಾನೆ, ಅವನ ಹೆಸರೇ ಸುಲಭನೋ ಹರಿ ಅಂತ ದಾಸರಾಯರು ಹೇಳಿದ ಹಾಗೆ ಬಹಳ ಸುಲಭ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಸುಲಭ ಸುವ್ರತ